ನನ್ನ ಹೆಸರು ಕೆ ಮುನಿಯಪ್ಪ ಅಂತ ಹೇಳ್ಬಿಟ್ಟು ಕಣ್ಣೂರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀನಿ. ಇವತ್ತು ಏನು ನಮ್ಮ ಡೈರಿ ಚುನಾವಣೆ ಬಂತು, ಆ ಒಂದು ನಮ್ಮ 11 ಜನ ಸದಸ್ಯರಿಗೂ ನಮ್ಮ ಸುರೇಶ್ ಅಣ್ಣ ಹಾಗೂ ಶರತ್ ಗೌಡ್ರಿಗೂ ನಾಣಿಯವ್ರಿಗೂ ನಾವು ಶುಭ ಕೋರೋಕ್ಕೆ ಇಷ್ಟಪಡ್ತೀನಿ. ಬಚ್ಚೇಗೌಡರು, ಶರತ್ ಬಚ್ಚೇಗೌಡರು, ಸುರೇಶ್ ಅಣ್ಣವರು, ನಾಣಿಯವರು ಹಾಗೂ ನಮ್ಮ ಸದಸ್ಯರಿಗೂ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಕಣ್ಣೂರಲ್ಲಿ ಜನಗಳಿಗೆ ಶುಭಾಶಯಗಳು ಹೇಳಬೇಕು. ಯಾಕಂತಂದರೆ ಒಂದೇ ಒಂದು ಸಿಂಡಿಕೇಟ್ನ ಇರೋದ ಇಲ್ದೇ ಒಂದೇ ಸಿಂಡಿಕೇಟ್ ಮಾಡಬೇಕು ಅಂತ ಎಲ್ಲ ನಮ್ಗೆ ಸಹಮತ ಕೊಟ್ಟು ಅವ್ರು ನಮ್ಮನ್ನು ಕೈಗೂಡಿಸಿರೋದಕ್ಕೆ ಅವ್ರಿಗೆ ನಾವು ಧನ್ಯವಾದಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಉತ್ಪಾದಕರ ಸಹಕಾರ ಸಂಘ, ನನ್ನ ಹೆಸರು ರಾಮಕೃಷ್ಣಪ್ಪ, ಕಣ್ಣೂರಲ್ಲಿ ಮಾಜಿ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಹಾಗೆ ನಾವು ಕೆಲಸ ಮಾಡಿದ್ದೇವೆ. ಹಾಗೆಯೇ ಈ ಕಟ್ಟಡನೂ ನಮ್ಮ ಒಂದು ನೇತೃತ್ವದಲ್ಲಿ ಪಿ ಮುನ್ರಾಜ್ ಅವರು ಅಧ್ಯಕ್ಷರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ನಾವು ಬಸವರಾಜು, ಮುನ್ರಾಜು, ನಮ್ಮ ಕಾರ್ಯದರ್ಶಿಗಾದಂಥ ಸೆಕ್ರೆಟರಿ ವೆಂಕಟೇಶಪ್ಪನವರು ಅವರೆಲ್ಲ ಸೇರಿ ಎಲ್ಲ ಸಮ್ಮುಖದಲ್ಲಿ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿದ್ವಿ. ಇದು 1988ರಲ್ಲಿ ಆಯಿತು. 88ರಲ್ಲಿ ಆಗಿದ್ದು. ಇದು ಬರೀ ಒಂದು ಕ್ಯಾನ್ನಿಂದ ಸ್ಟಾರ್ಟ್ ಆಗಿ 40-50 ಲೀಟ್ರ್ನಿಂದ ಸ್ಟಾರ್ಟ್ ಆಗಿ ಇವತ್ತು ನಮಗೆ 18ರಿಂದ 2000 ಲೀಟ್ರು ಇವತ್ತು ಒಂದು ದಿನಕ್ಕೆ ಹಾಲು ಉತ್ಪಾದನೆ. ಈ ಒಂದು ಟೌನು ಇಷ್ಟೊಂದು ಹತ್ತಿರ ಇದ್ರೂ ಸೋಮೇರಿತನ ಅನ್ನೋದನ್ನು ಬಿಟ್ಟು ಜನ ಇಲ್ಲ ವ್ಯವಸಾಯ ಬೇಕು, ನಮಗೆ ಇದರಿಂದ ಸಂಪಾದನೆ ಬೇಕು ಅಂಥೇಳಿ ಹಾಲು ಒಂದು ಉತ್ಪಾದನೆಯಲ್ಲಿ ತೊಡಗಿಸ್ಕೊಂಡು ಅವರಿವತ್ತು 2000 ಲೀಟ್ರ್ ನಮ್ಮ ಡೈರಿಗೆ ರೈತರು ಕೊಡ್ತಾಯಿದ್ದಾರೆ. ಇಂಥ ಒಂದು ಡೈರಿಯನ್ನು ಇವತ್ತು ಎಲೆಕ್ಷನ್ನು ಬಂದಂತಕ್ಕಂಥ ಸಂದರ್ಭದಲ್ಲಿ 2025-30ನೇ ಸಾಲಿನವರೆಗೂ ಡೈರಿ ಎಲೆಕ್ಷನ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಊರಿನ ಮುಖಂಡರುಗಳೆಲ್ಲರೂ ಸೇರಿ ಮತ್ತು ಹೊರಗಡೆ ಇರತಕ್ಕಂಥ ಕೆಲವು ಲೀಡರ್ಗಳು, ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣರು, ಶರತ್ ಬಚ್ಚೇಗೌಡರು, ನಾಣಿಯವರು ಇವರೆಲ್ಲ ಸೇರಿ ಒಂದು ಸಭೆ ಮಾಡಿ ಮುಖ್ಯವಾಗಿ ನಮ್ಮ ಕೋಡಳ್ಳಿ ಸುರೇಶ್ ಅಣ್ಣರು ಕೊನೆಯ ತೀರ್ಮಾನವನ್ನು ಮಾಡಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡ್ತಕ್ಕಂಥ ಸಂದರ್ಭವನ್ನು ಒದಗಿಸ್ಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲು ಈ ಸಂದರ್ಭದಲ್ಲಿ ನಮ್ಮ ಊರಿನ ಪರವಾಗಿ ನಾನು ಇಷ್ಟಪಡ್ತೀನಿ. ಹಾಗೆಯೇ ಇವತ್ತು ಆಗಿರ್ತಕ್ಕಂಥ ನಿರ್ದೇಶಕರು ಎಲ್ಲರೂ ಹೊಸಬರೇ ಆಗಿದ್ದಾರೆ. ಇದು ಎಲ್ಲನೂ ಒಂದು ಪಾರ್ಟಿನೇ ಅನ್ನೋದಕ್ಕಿಂತ ಸಹಮತವಾಗಿ ಒಂದು ಊರಿನ ಎಲ್ಲ ಮುಖಂಡರುಗಳ ಮುಖಾಂತರ ಈ ಒಂದು ನಿರ್ದೇಶಕಗಳನ್ನ ಆಯ್ಕೆ ಆಗಿದೆ. ಅದೊಂದು ಭಾಳಷ್ಟು ಖುಷಿಯಾಗಿದೆ. ಹಿಂದೆ ಕೆಲವರು ಸುಮಾರು ಜನ ಆಗಿರ್ತಕ್ಕಂಥವರೇ ಡೈರೆಕ್ಟರ್ಗಳಾಗಿದ್ದರು, ಆಗಿರ್ತಕ್ಕಂಥವರೇ ಪ್ರೆಸಿಡೆಂಟ್ಗಳಾಗ್ತಿದ್ರು. ಈಗೆಲ್ಲ ಹೊಸ ಮುಖಗಳು ಬಂದಿದೆ. ಆ ಹೊಸ ಮುಖಗಳಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೊಸದಾಗಿ ನೀವೇನಾದರೂ ಈ ಒಂದು ಸಂಘಕ್ಕೆ ತಮ್ಮ ಕೊಡುಗೆಗಳನ್ನು ಕೊಡ್ರಿ. ಒಬ್ಬೊಬ್ಬರಿಗೆ ಒಂದೊಂದು ದೇವರ ಬುದ್ಧಿಶಕ್ತಿಯನ್ನು ಕೊಟ್ಟಿರ್ತದೆ. ಆ ಒಂದು ಬುದ್ಧಿಶಕ್ತಿಗೆ ಪ್ರಕಾರ ನೀವೊಂದು ಹೊಸ ಒಂದು ಏನಾದರೂ ಒಂದು ಮಾಡಿ ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದ ಏಳಿಗೆಗೆ ತಮ್ಮೆಲ್ಲರೂ ತನು ಮನ ಧನ ಎಲ್ಲವನ್ನು ಇದಕ್ಕೆ ಅರ್ಪಿಸಿ ಚೆನ್ನಾಗಿ ಕೆಲಸ ಮಾಡಿರಿ, ದುಡೀರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.